ಹೆಚ್ಚು ಮಾಡಿದ್ದೀನಿ. 3,000 ಕೊಡ್ತಿದ್ದೋ, ಈಗ 4,000 ಕೋಟಿ ಸೇರಿಸಿ 7,000 ಕೋಟಿ ಹೆಚ್ಚು ಮಾಡಿದ್ದೀವಿ. ವರ್ಷಕ್ಕೆ, ಮುಂದಿನ ವರ್ಷಕ್ಕೆ 7,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಕೊಡೋದನ್ನೇ ನಮ್ಗೆ ದುಡ್ಡು ಕೊಡೋದು ಅಂತ ಹೇಳ್ತಾ ಇದ್ದೀರಾ? ನಿಮ್ಮ ತೆರಿಗೆ ಎಷ್ಟು ಬರ್ತದೆ ಸರ್? ನಿಮ್ಮ ತೆರಿಗೆ ಎಷ್ಟು ಬರ್ತದೆ? ನಮ್ಮ ಬೆಂಗಳೂರದ ಸರ್ ಈಸಿಲಿ ಒಂದು 5,000 ಕೋಟಿ ತಲುಪಿದೆ. ಇಲ್ಲ 4,000 ಚಿಲ್ಲರೆ. 5,000 ಕೋಟಿ 4,000 ಪ್ರಾಪರ್ಟಿ ಟ್ಯಾಕ್ಸ್. ಪ್ರಾಪರ್ಟಿ ಟ್ಯಾಕ್ಸ್ ನಾನ್ ಪ್ರಾಪರ್ಟಿ ಟ್ಯಾಕ್ಸ್ ರೆವಿನ್ಯೂ. ಕಾಲದಲ್ಲಿ ಎಷ್ಟಿತ್ತು ಸರ್? ಒಂದು 3,000 ಕೋಟಿನೂ ಬರ್ತಿತ್ತು. ಮತ್ತೆ 4,000 ಕೋಟಿ ಈಗ ಹೆಚ್ಚಾಗಿದೆ. ಅದನ್ನು ನಿಮ್ಗೆ ಲೆಕ್ಕ ಮನೆ ಅಲ್ಲ ಏರ್ಸಿರೋದು ಪ್ರಾಪರ್ಟಿ ಟ್ಯಾಕ್ಸ್ ಏರ್ಸಿದ್ದೀರಾ ಹೇಳ್ಬೇಕಲ್ಲ ಸರ್ ನೀವು. ಎಷ್ಟು ಜಾಸ್ತಿ ಮಾಡಿದ್ದೀರಾ ಈಗಲೂ ಏನೂ ಕೊಡಲ್ಲ ಸರ್. ಸೀನಿಯರ್ ಮೆಂಬರ್ ಕೇಳ್ತಾರೆ ನೀವೇನ್ ಮಾಡ್ತೀವಿ? ಏನು ಕೂಡ ಬಿಬಿಎಂಪಿ ಮಾತಾಡ್ತಿರೋದು ಕೇಳಪ್ಪ ಇಲ್ಲಿ ನಿಮ್ಗೆ ರಾಮಮೂರ್ತಿ ಅವರೇ. ಮುಖ್ಯಮಂತ್ರಿಗಳು ಸರ್ ಎಲ್ಲ ಮನೆ ಬೀಗ ಹಾಕ್ಸ್ತಾ ಇದ್ದಾರೆ, ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ರಾಮಮೂರ್ತಿ ಆಯ್ತು, ಕಾರ್ಪೊರೇಷನ್ ಆಫೀಸಲ್ಲಿ ಇಲ್ಲಿ ಮಾತಾಡ್ಲಿಕ್ಕೆ ಆಯ್ತು, ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ಮಾತಾಡಿ. ನೀವು MLA ಆಗಿದ್ದೀರಿ ಈಗ, ಮುಖ್ಯಮಂತ್ರಿ ಕೂತಲ್ಲಿ ಈಗ ಫಸ್ಟ್ ಟೈಮು ಸಿದ್ದರಾಮಯ್ಯಜಿಯವರು ಮುಖ್ಯಮಂತ್ರಿ ಆಗಿ ಕೊಟ್ಟು ಅಲ್ಲಿ ತನಕ ಯಾವ ರಾಜ್ಯ ಸರ್ಕಾರ ಕೊಟ್ಟಿರಲಿಲ್ಲ. ಇವೆಲ್ಲ ಅದು ಸ್ಟಾರ್ಟ್ ಮಾಡಿದವರು ನೀವು. ಈಗ ಈಗ ಅಲ್ಲ 13 ಇಂದ 18 ಹೋಗ್ತಾ ಇದ್ದೀರಾ, ಅಲ್ಲಿಗೆ ಹೋಗಿ. ಈಗ 3,000 7,000 ಮಾಡಿದ್ದಾರೆ. ₹1 ಕೊಟ್ಟಿಲ್ವಲ್ಲ? ಮಾಡಿದ್ದಾರೆ, ಕೊಟ್ಟಿಲ್ಲ. ಕೊಡೋದು ನಮ್ಗೆ ಗೊತ್ತು, ಏನು ಕೊಡಲ್ಲ. ಆಯ್ತು ಮಂತ್ರಿ ಅವರೇ, ಬಿಜೆಪಿ ಗವರ್ಮೆಂಟ್ ಮಂತ್ರಿ ಅವರು ರಿಪ್ಲೈ ಆಗಲಿ. ವಾಟ್ ಎವರ್ ವಿ ಸೆಡ್ in the governor's address or in the budget, we are going to implement. ನುಡಿದಂತೆ ನಡೆಯೋರು ನಾವು. ಸಫರ್ ಮಾಡ್ತಾರೆ ಬೆಂಗಳೂರಿನವರೇ ಸರ್, ನುಡಿದಂತೆ ನಡೆಯೋರು ಮನುಷ್ಯ. ನೀವು ಯಾಕೆಂದ್ರೆ ಇವ್ರೇನ್ ಮಾಡಿದ್ರು ಅದೇ ಜ್ಞಾಪಕದಲ್ಲಿ ಇದೆ ನಿಮಗೆ. ಯಾಕೆಂದ್ರೆ ಬಸವರಾಜ ಬೊಮ್ಮಾಯಿ ಅವರು 7,000 ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ₹1 ಕೊಡ್ಲಿಲ್ವಲ್ಲ. ಒಂದು ಮಾತಾಡಲ್ಲ. ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರು ಯಾವುದನ್ನು ಕೂಡ ಸುಳ್ಳು ಹೇಳಿಲ್ಲ, ಮತ್ತೆ ನಮ್ಮ ಎಲ್ಲ ಸಾಧನೆಗಳನ್ನು ಕೂಡ ಹೇಳಿಲ್ಲ. ಕೆಲವನ್ನ ನಮೂದೆ ಮಾಡಿದ್ದಾರೆ, ಅವೆಲ್ಲವೂ ಕೂಡ 100ಕ್ಕೆ 100 ಸತ್ಯ. ನಾವು ಯಾವುದನ್ನು ಕೂಡ ಸುಳ್ಳು ಹೇಳಿಲ್ಲ, ರಾಜ್ಯಪಾಲರ ಬಾಯಿನಲ್ಲಿ ಸುಳ್ಳು ಹೇಳಿಸಿಲ್ಲ, ಎಲ್ಲ ಕೂಡ ಸತ್ಯ ಹೇಳಿದ್ದಾರೆ. ಅವರು 1 ಗಂಟೆ 117 ಪ್ಯಾರ ಓದಿರ್ತಕ್ಕಂಥವು ಎಲ್ಲವೂ ಕೂಡ ಸತ್ಯವಾಗಿದ್ದಾವೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ವರ್ಷ ಇನ್ನೂ ಮುಗಿದಿಲ್ಲ. ಈ ವರ್ಷದಲ್ಲಿ ಏನೇನು ರಾಜ್ಯಪಾಲರು ಹೇಳಿದ್ದಾರೆ, ಅವರು ರಾಜ್ಯಪಾಲರು ಸುಮ್ಮನೆ ನಾವು ಬರ್ಕೊಟ್ಟದ್ದನ್ನೆಲ್ಲ ಓದೋದಿಲ್ಲ. ಅವರು ಯಾವ್ದು ಸತ್ಯ ಇದೆ ಅದನ್ನು ಮಾತ್ರ ಹೇಳ್ತಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಮಂಡಿಸಿ ನಮ್ಮ ಟಿ ಜಯಚಂದ್ರ ಅವರು ಸೀನಿಯರ್ ಮಂತ್ರಿಗಳು ಅವರು ಭಾಷಣ ಮಾಡಿದ್ದಾರೆ. ನಯನ ಅವರು ಕೂಡ ಪಾಪ ಹೊಸಬರಾದರೂ ಕೂಡ ಭಾಷಣ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತೆ ಎಲ್ಲ ಮಾನ್ಯ ಸದಸ್ಯರುಗಳು ಕೂಡ ಈ ನಿರ್ಣಯವನ್ನು ಅಂಗೀಕಾರ ಮಾಡಬೇಕು ಅಂತೇಳಿ ಸದನ ನಾನು ಎಲ್ಲ ಮಾನ್ಯ ಸದಸ್ಯರಲ್ಲಿ ಮನವಿ. ಸ್ವಲ್ಪ ಪ್ರಶ್ನೆಗಳಿಗೆ ಉತ್ತರನೂ ಕೊಟ್ಟಿಲ್ಲ ಮಂತ್ರಿಗಳು.